ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. 17ನೆಯ ಸೂತ್ರದಲ್ಲಿ ಸಂಪ್ರಜ್ಞಾತ ಸಮಾಧಿಯ ಬಗ್ಗೆ ಮಾತನಾಡಿದ ಪತಂಜಲಿ ಋಷಿಗಳು 18ನೆಯ ಸೂತ್ರದಲ್ಲಿ ಅಸಂಪ್ರಜ್ಞಾತ ಸಮಾಧಿ ಬಗ್ಗೆ ಮಾತಾಡ್ತಾರೆ. ಅಂದರೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ಸಂಪೂರ್ಣವಾಗಿ ಮಗ್ನನಾದರೆ, ಚಿಂತನೆಯಲ್ಲಿ ಮಗ್ನನಾದರೆ, ಸಂಶೋಧನೆಯಲ್ಲಿ ಮಗ್ನನಾದರೆ, ಅಥವಾ ಸಾಕಾರ ಪೂಜೆಯಲ್ಲಿ, ಮೂರ್ತಿ ಪೂಜೆಯಲ್ಲಿ ಸಂಪೂರ್ಣವಾಗಿ ಮಗ್ನ ಆಗ, ಸುಮ್ಮನೆ ನೆಪ ಮಾತ್ರ ಪೂಜೆ ಮಾಡೋದಲ್ಲ, ಅದಕ್ಕೆ ಸಂಪ್ರಜ್ಞಾತ ಸಮಾಧಿ ಅಂತ ಕರೀತಾರೆ. ಅದರಲ್ಲಿ ವಿಚಾರ ಬೇಕು ಅಥವಾ ವಿತರ್ಕದ ಸ್ಥಿತಿ ಬೇಕು. ತರ್ಕದ ಸ್ಥಿತಿ ಅಲ್ಲ, ವಿತರ್ಕದ ಸ್ಥಿತಿ. ವಿತರ್ಕ, ವಿಚಾರ, ಆನಂದಾಸ್ಮಿತ, ಆನಂದ ರೂಪದಲ್ಲಿ ಇರ್ಬೇಕು ಮನಸ್ಸು, ಅದರಲ್ಲಿ ನಲಿದಾಡಬೇಕು. ಬಸವಣ್ಣವ್ರದ್ದೊಂದು ವಚನ ಗೊತ್ತಿದೆ ನಿಮಗೆಲ್ಲ, ಅಷ್ಟವಿಧಾರ್ಚನೆ ಷೋಡಶೋಪಚಾರವು ಮಾಡುವುದು, ಮಾಡಿದ ಪೂಜೆ ನೋಡುವುದು, ಶಿವನ ಮುಂದೆ ನಲಿದಾಡುವುದು, ಭಕ್ತಿ ಸಂಭಾಷಣೆ ಮಾಡುವುದು, ಕೂಡಲ ಸಂಗನ ಕೂಡುವುದು. ಇದು ಸಂಪ್ರಜ್ಞಾತ ಸಮಾಧಿ ಅಂತ ಕರಿಬಹುದು. ಇದಕ್ಕೆ ಅಲ್ಲಿ ಶಿವನನ್ನ ಕೂಡ್ತಾ ಇದ್ದೀನಿ, ನಾನು ಪೂಜೆ ಮಾಡ್ತಾ ಇದ್ದೀನಿ ಅನ್ನೋ ಭಾವ ಇದೆ, ಆನಂದ ಇದೆ. ಅದರಲ್ಲಿ ಚಿತ್ತ ಆನಂದಾಸ್ಮಿತೆಯನ್ನ ಹೊಂದಿದೆ. ಆದರೆ ಅಲ್ಲಿ ದುಃಖ ಇಲ್ಲ. ಅಸ್ಮಿತೆ ಅಂದರೆ ಬೇರೆ ವಸ್ತುಗಳ ಜೊತೆ, ವಿಷಯಗಳ ಜೊತೆ ಗುರುತಿಸ್ಕೊಂಡಾಗ ಸುಖ ದುಃಖಗಳ ಭಾವ ಏನು ಬರುತ್ತೆ, ಅವೆಲ್ಲವನ್ನೂ ಮೀರಿದ ಭಾವ ಇದರಲ್ಲಿ ಆನಂದಾಸ್ಮಿತೆಯಲ್ಲಿ ಬರ್ತದೆ. ಆದರೆ ವ್ಯಾಖ್ಯಾನಕಾರರು ಈ 4 ಸಮಾಧಿಗಳನ್ನು ಬೇರೆ ಬೇರೆ, ಅಂದರೆ ಸ್ವಲ್ಪ ವಿಭಾಗ ಮಾಡ್ದಂಗೆ ಕಾಣ್ತಾರೆ. ವಿತರ್ಕವನ್ನು ಒಂದು ಅವಸ್ಥೆ ಅಂತ ಮಾಡಿಬಿಟ್ಟು ಅದನ್ನು ಸವಿತರ್ಕ ಅಂತ ಕರೆದಿದ್ದಾರೆ. ಆಮೇಲೆ ವಿಚಾರ, ಅದನ್ನು ಸವಿಚಾರ ಸಮಾಧಿ ಅಂತ ಕರೀತಾರೆ. ಸಾನಂದ ಅಂತ ಕರೀತಾರೆ, ಸಸ್ಮಿತ ಅಂತ ಕರೀತಾರೆ. ಅದರ ಅಗತ್ಯ ಏನಿಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕೆ ಅಂದರೆ ತರ್ಕವೇ ಇಲ್ದಿದ್ದಾಗ ಮನುಷ್ಯನಲ್ಲಿ ಮಗುವಿನ ರೀತಿಯಲ್ಲಿ ಒಂದು ಆನಂದದ ಸ್ಥಿತಿ ಇರ್ತದೆ. ಮಗು ನೋಡ್ತೀರಿ ನೀವೆಲ್ಲ, ಆರೋಗ್ಯವಂತ ಮಗು ಇದ್ದರೆ, ಅನಾರೋಗ್ಯ ಮಗು ಇದ್ದರೆ ಸ್ವಲ್ಪ ಒದ್ದಾಡ್ತಿರುತ್ತೆ, ನೋವು ಅನುಭವಿಸ್ತಿರುತ್ತೆ. ತಾಯಿ ತಂದೆಗಳು ದುಃಖ, ಮಗುವಿಗೂ ದುಃಖದ ಭಾವ ಇಲ್ಲದೆ ಇದ್ರೂ ಆ ದುಃಖ ಅನುಭವಿಸ್ತಾ ಇದೆ. ಇಲ್ಲಿ ಆರೋಗ್ಯವಂತ ಮಗು ಸುಖದ ಭಾವದಲ್ಲಿ ಓಲಾಡ್ತಾ ಇರುತ್ತೆ. ಆದರೆ ಅದಕ್ಕೆ ಸುಖದ ಸಮಾಧಿ, ಸುಖದ ಸ್ಥಿತಿ ಗೊತ್ತಿಲ್ಲ. ನಾನು ಮಗು, ನಾನು ಸುಖವನ್ನು ಅನುಭವಿಸ್ತಾ ಇದ್ದೀನಿ, ನಗುವೇ ನನ್ನ ಉಸಿರು ಅನ್ನೋದು ಮಗುವಿಗೆ ಗೊತ್ತಿಲ್ಲ. ಇದು ಅಪ್ರಜ್ಞಾಪೂರ್ವಕವಾಗಿ ನಡೀತಕ್ಕಂಥ ಘಟನೆ. ಅಂದರೆ ಆತ್ಮ ದೇಹಕ್ಕೆ ಹೆಚ್ಚು, ದೇಹದ ಮೂಲಕ ಹೆಚ್ಚು ಪ್ರಕಟ ಆಗ್ತಿರುತ್ತೆ ಮಗುವಿನಲ್ಲಿ ಆತ್ಮಶಕ್ತಿ. ಅದಕ್ಕೆ 10 ಬಾರಿ, 18, 20 ಬಾರಿ, 50 ಬಾರಿ ಮಗು ನಗ್ತಾನೆ ಇರ್ತದೆ. ಆದರೆ ಇದು ನನ್ನ ನಗು, ಈ ನಗು ಜಗತ್ತಿಗೆ ಸಂತೋಷ ಕೊಡ್ತಾ ಇದೆ ಮಗು ಗೊತ್ತಿಲ್ಲ. ಆದರೆ ಒಬ್ಬ ಶರಣ, ಒಬ್ಬ ಸಾಧಕ, ಭಕ್ತಿಯಲ್ಲಿ ಪರಿಪೂರ್ಣತೆಯನ್ನು ಮುಟ್ಟಿದಂತಹ ಒಬ್ಬ ವ್ಯಕ್ತಿ, ಅವನು ನಗ್ತಾನೆ, ಅವನು ಮಗುವಿನ ರೀತಿಯಲ್ಲೇ ಇರ್ತಾನೆ. ಆದರೆ ಆ ಭಾವ ಅವನಿಗಿರ್ತದೆ. ಅದು ಸಂಪ್ರಜ್ಞಾತ ಸಮಾಧಿ ಭಾವ ಇರುತ್ತದೆ. ಅವನು ಹೇಳ್ಕೊಳ್ಳದೆ ಇರ್ಬೋದು, ಅವನು ಅಹಂಕಾರ ಬರಬಾರ್ದು, ಅಹಂಕಾರ ಬಂದ್ಬಿಟ್ಟಾತು ಅಂತ ಹೇಳಿ ನಾನು ಶರಣ, ನಾನು ಸಂತ ಅಂತ ಹೇಳ್ಕೊಳ್ಳಿಕ್ಕಿಲ್ಲ. ನಾನು ನನ್ನ ಚಿತ್ತ ಹತ್ತಿ ಹಣ್ಣು ಅಂತಲೇ ಹೇಳ್ಬೋದು. ಆದರೆ ಹಂಗಿರಲ್ಲ. ಅದು ಸಂಪ್ರಜ್ಞಾತ ಸಮಾಧಿ. ಆದರೆ ಪ್ರಜ್ಞೆ ಇದೆ ಅಲ್ಲಿ. ಇನ್ನೊಂದು ಮುಂದಿನ ಅಸಂಪ್ರಜ್ಞಾತ ಸಮಾಧಿ ಬಗ್ಗೆ ವಿವರಿಸ್ತಾರೆ 18ನೇ ಸೂತ್ರದಲ್ಲಿ. ಅದು ಬಹಳ ವಿಶೇಷವಾಗಿದೆ.
ವಿರಾಮ ಪ್ರತ್ಯಯ ಸುಖ, ವಿರಾಮ ಪ್ರತ್ಯಯ ಏನದು ನೆನಪಿದೆಯಾ? ಪೂರ್ವ ಅಭ್ಯಾಸ, ವಿರಾಮ ಪ್ರತ್ಯಯಾಭ್ಯಾಸ, ಪೂರ್ವ 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 ಗುಣ ಗುಣ ಅಲ್ಲ, ಪೂರ್ವ ಅಷ್ಟು, ಅದು ಸಂಸ್ಕಾರ ಶೇಷೋನ್ಯ, ಸಂಸ್ಕಾರ ಶೇಷೋನ್ಯ. ನಮ್ಮ ರೈಲಿಪಲ್ಲಿ ಬರೆದಿಟ್ಟಿದ್ದೀನಿ ಸೂತ್ರಗಳನ್ನ, ಅದು ಹುಡ್ಕೋಬೇಕು, ಬಾಯ್ಪಾಟ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು, ಅದು ಒಂದೇ ಸಾರಿಗೆ ಆಗಲ್ಲ. ಬಹಳ ಅದ್ಭುತವಾದಂಥ, ಇದನ್ನು ಕೂಡ ಸ್ವಲ್ಪ ವ್ಯಾಖ್ಯಾನಕಾರರು ಮತ್ತು ಭಾಷ್ಯ ಬರೆದಂಥವರು ಎಲ್ಲ ಸೇರಿಕೊಂಡು ಸ್ವಲ್ಪ ಕಠಿಣ ಮಾಡಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಪತಂಜಲಿಗಳು ಸರಳವಾಗಿ ಹೇಳ್ತಾರೆ, ಅದನ್ನು ಮುಂದಿನವರು ಸ್ವಲ್ಪ ಕಠಿಣ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಹಳ ಅದ್ಭುತವಾದ ಸೂತ್ರ ಇದು, ವಿರಾಮ ಪ್ರತ್ಯಯ ಅಭ್ಯಾಸ. ವಿರಾಮವಾಗಿರ್ತಕ್ಕಂಥ ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳುವುದು. ವಿರಾಮ ಅಂದರೆ ಇಲ್ಲಿ ಸೋಮಾರಿತನ ಅಲ್ಲ, ಪರಮ ವಿಶ್ರಾಂತಿ ಅಂತ ಕರೀತಾರೆ, ಅಥವಾ ವಿಶ್ರಾಂತ ಸ್ಥಿತಿ. ಅಲ್ಲಿ ಯಾವುದೂ ಇಲ್ಲ, ವೃತ್ತಿಗಳೂ ಇಲ್ಲ, ಪ್ರಜ್ಞೆ ಇದೆ, ಆದರೆ ಸಂಪ್ರಜ್ಞೆ ಅಲ್ಲ ಅದು. ಆ ಪ್ರಜ್ಞೆ ಆತ್ಮಪ್ರಜ್ಞೆ. ಸಂಪ್ರಜ್ಞೆ ಅಂದ ಕೂಡಲೇ ಅಲ್ಲಿ ಯಾವುದಾದ್ರೂ ಒಂದು ಆಲಂಬನೆ ಬೇಕಾಗ್ತದೆ. ವಿಚಾರನಾದರೂ ಬೇಕು, ಓದೋದಾದರೂ ಬೇಕು, ಅಥವಾ ಪೂಜೆನಾದರೂ ಬೇಕು, ಅಥವಾ ಧ್ಯಾನ ಮಾಡೋದಕ್ಕೆ ಒಂದು ಧ್ಯೇಯ ವಸ್ತು ಬೇಕು. ಅದು ಸಂಪ್ರಜ್ಞಾತ. ಅಂದರೆ ಅಸಂಪ್ರಜ್ಞಾತದಲ್ಲಿ ಏನೂ ಇಲ್ಲ, ಪರಮ ವಿಶ್ರಾಂತಿ, ಮಗುವಿನ ಸ್ಥಿತಿ. ಆ ಮಗುವಿಗೆ ನಾನು ಮಗು, ನಾನು ನಗ್ತಾ ಇದ್ದೀನಿ, ನಾನು ಸಂತೋಷ ಕೊಡ್ತಾ ಇದ್ದೀನಿ ಅನ್ನೋ ಭಾವವೂ ಇಲ್ವಲ್ಲ, ಆ ಭಾವ ಇರ್ತದೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ. ಅದು ಇನ್ನು ಅದನ್ನು ಬೆಳಕು ಅಂತ ವರ್ಣಿಸ್ತಾರೆ. ಬೆಳಗಿನೊಳಗಣ ಬೆಳಗು ಮಹಾಬೆಳಗು, ಶಿವ ಶಿವ ಪರಮಾಶ್ರಯವೇ ತಾನಾಗಿ, ಶತಪತ್ರ ಕಮಲ ಕರ್ಣಿಕಾ ಮಧ್ಯದಲ್ಲಿ ಸ್ವತಃ ಸಿದ್ಧನಾಗಿರ್ಪ ನಮ್ಮ ಕೂಡಲ ಸಂಗಮ ದೇವರು. ಇದು ಅಸಂಪ್ರಜ್ಞಾತ ಸಮಾಧಿ. ಬೆಳಕು ಬೆಳಕು ಬೆಳಕು, ಅಥವಾ ತುರ್ಯಾವಸ್ಥೆ ಅಂತ ಕರೀತಾರೆ, ತುರ್ಯಾತೀತಾವಸ್ಥೆ ಅಂತಲೂ ಕರೀತಾರೆ ಕೆಲವು ಸಾರಿ. ಇದಕ್ಕೆ ಅಸಂಪ್ರಜ್ಞಾತ ಸಮಾಧಿ ಅಂತ ಕರೀಬೋದು. ಒಂದು ಕಲ್ಪನೆ ನಿಮಗೆ ಬರ್ಬೋದು, ಸುಷುಪ್ತಾವಸ್ಥೆ ಅಂತ ಬರುತ್ತೆ, ಅದೆಲ್ರಿಗೂ ಬರುತ್ತೆ ಸಾಮಾನ್ಯವಾಗಿ. ತುಂಬ ಸಂತೋಷದ ಭಾವದಲ್ಲಿ ಇದ್ದೀರಿ ಅಂತ ಇಟ್ಕೊಳ್ಳಿ, ಜಾಗರಣೆ ಮಾಡಿದ್ದೀರಿ, ಅಥವಾ ತುಂಬ ಎಷ್ಟು ಬೇಕೋ ಅಷ್ಟು ಕಾಯಕ ಮಾಡಿದ್ದೀರಿ, ಆದರೆ ಜೀವನದಲ್ಲಿ ಯಾವ ಚಿಂತೆ ಇಲ್ಲ, ಆಮೇಲಿಂದ ರಾತ್ರಿ ನಿದ್ದೆ ಮಾಡಿಲ್ಲ ಯಾವುದೋ ಕಾರಣಕ್ಕೋ, ಏನೋ ಮದುವೆ ಸಮಾರಂಭ ಅದು ಇದು ಏನೋ ಕಾರಣಕ್ಕೆ ನೀವು ನಿದ್ದೆ ಮಾಡಿಲ್ಲ, ಮಲ್ಕೊತೀರ ಮಧ್ಯಾಹ್ನ ಹೋಗಿ, ಎಲ್ಲ ತೃಪ್ತಿ, ಕೆಲಸ ಮಾಡಿದ ತೃಪ್ತಿ ಇದೆ ನಿಮಗೆ. ಆ ತೃಪ್ತಿಯಲ್ಲಿ ಮಲಗಿದಾಗ ಎಲ್ಲಿ ಮಲಗಿದ್ದೀನಿ ಅಂತಲೇ ಗೊತ್ತಾಗಲ್ಲ ನಿಮಗೆ. 1 ಗಂಟೆ 2 ಗಂಟೆ 3 ಗಂಟೆ, ಕೆಲವ್ರಿಗೆ 4 ಗಂಟೆ ಕಾಲ ಕನಸಿಲ್ಲ, ವಿಕಾರಗಳಿಲ್ಲ, ಚಿಂತೆ ಇಲ್ಲ, ಏನೂ ಇಲ್ಲ. ಅದಕ್ಕೆ ಸುಷುಪ್ತಾವಸ್ಥೆ ಅಂತ ಕರೀತಾರೆ. ಆ ಸುಷುಪ್ತಾವಸ್ಥೆಯಲ್ಲಿಯೇ ಮನುಷ್ಯ ಒಂದು ರೀತಿ ಆನಂದದ ಸ್ಥಿತಿಯನ್ನು ಅನುಭವಿಸ್ತಾನೆ. ಆದರೆ ಅದು ಸಾಧನೆಯಿಂದ ಬಂದಂಥದ್ದಲ್ಲ, ಯೋಗ ಸಾಧನೆಯಿಂದ ಬಂದಂಥದ್ದಲ್ಲ. ಅಲ್ಲೂ ಸಾಧನೆ ಇದೆ. ಸುಷುಪ್ತಾವಸ್ಥೆ ಪಡಿಬೇಕಾದ್ರೂ ಕೂಡ ಅವನಿಗೆ ಸಾಧನೆ, ಪುಣ್ಯ, ಆಮೇಲಿಂದ ನಿರ್ವಿಕಾರ ಸ್ಥಿತಿ, ಪಾಪದ ಭಯ, ಪಾಪದ ಕಾಟ ಇಲ್ಲದಿದ್ರೆ ಮಾತ್ರ ಸುಷುಪ್ತಾವಸ್ಥೆ ಬರ್ತದೆ, ಸುಮ್ಮನೆ ಬರಲ್ಲ. ಆದರೆ ಈ ತುರ್ಯಾವಸ್ಥೆ ಮತ್ತು ತುರ್ಯಾತೀತಾವಸ್ಥೆ ಅಂದರೆ ಸಂಪ್ರಜ್ಞಾತ ಅಸಂಪ್ರಜ್ಞಾತ ಸಮಾಧಿ ಅಂತ ಏನು ಕರೀತಾರೆ, ಅದು ನಿದ್ರಾಸ್ಥಿತಿ ಅಲ್ಲ. ಅಲ್ಲಿ ಆನಂದವೇ ಆನಂದ, ಆದರೆ ಅದು ನಿದ್ರೆ ಸ್ಥಿತಿ ಅಲ್ಲ. ಸಂಪ್ರಜ್ಞಾತದಲ್ಲಿ ಪೂಜಕ ಭಾವ ಇದೆ, ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಸಂಪೂರ್ಣ ವಿರಾಮ ಸ್ಥಿತಿ ಇದೆ. ವಿರಾಮ ಪ್ರತ್ಯಯ ಅಭ್ಯಾಸ, ಅದನ್ನು ಅಭ್ಯಾಸ ಮಾಡ್ಕೊಳ್ಳೋದೆ ಏನು ಅಲ್ಲಿ ವಿರಾಮ ಪ್ರತ್ಯಯ ಅಭ್ಯಾಸ, ಪೂರ್ವ ಸಂಸ್ಕಾರ ಶೇಷ. ಇದು ಅದನ್ನು ಬಿಡಿಸುವಾಗ ತಪ್ಪು ಬಿಡಿಸ್ಬಿಟ್ರೆ ಅದು ಏನೂ ಅರ್ಥ ಆಗಲ್ಲ.
ಪೂರ್ವ ಸಂಸ್ಕಾರ ಶೇಷ ಅಂದರೆ ಪೂರ್ವ ಸಂಸ್ಕಾರ ಏನೂ ಉಳಿದಿರಬಾರ್ದು. ಪೂರ್ವ ಸಂಸ್ಕಾರ ಶೇಷ, ಅಲ್ಲಿ ಸಂಸ್ಕಾರ ಶೇಷ ಅನ್ನೋದಕ್ಕಿಂತ ಸಂಸ್ಕಾರ ಅಶೇಷ ಅಂತ ತಗೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಅನ್ಸುತ್ತೆ. ಪೂರ್ವದ ಯಾವ ಸಂಸ್ಕಾರವೂ ಅಲ್ಲಿ ಉಳಿದಿಲ್ಲ, ಅದು ಅನ್ಯ ಸ್ಥಿತಿ. ಅದು ಸೂತ್ರಕ್ಕೆ ಜಾಸ್ತಿ ಶಬ್ದಗಳಾಗ್ತವೆ ಅಂತ ಅಸಂಪ್ರಜ್ಞಾತ ಅಂತ ಬಳಸಿಲ್ಲ ಅವರು, ಆದ್ರೆ ಅದು ಅಸಂಪ್ರಜ್ಞಾತ ಸಮಾಧಿ. ಪೂರ್ವ ಸಂಸ್ಕಾರ ಯಾವುದು ಉಳಿಬಾರ್ದು, ಸಂಪೂರ್ಣ ವಿರಾಮ ಸ್ಥಿತಿಯನ್ನ ಅಭ್ಯಾಸ ಮಾಡ್ಕೋಬೇಕು. ಅದೇನೇ ಅಸಂಪ್ರಜ್ಞಾತ ಸಮಾಧಿ. ಇಲ್ಲಿ ನಿಮಗೆ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಪತಂಜಲಿಗಳು, ಇಷ್ಟೇ ಕಷ್ಟಪಡಬೇಕು ಅಂತ ಕೆಲವ್ರಿಗೆ ಅನ್ನಿಸ್ಬೋದು. ಮೊದಲು ಅವ್ರ ಗುರಿ ಏನು ಅಂತಂದ್ರೆ, ನಾವು ತಲುಪಬೇಕಾದ ಸಾಧಿಸಬೇಕಾದ ಅಂತಿಮ ಸಿದ್ಧಿಯನ್ನು ಮೊದಲು ಹೇಳ್ತಾರೆ. ಅದಕ್ಕೆ ಸಮಾಧಿ ಪಾದ ಅಂತಾನೆ ಹೆಸರಿಟ್ಬಿಟ್ಟಿದ್ದಾರೆ. ಮೊದಲನೇ 4 ಅಧ್ಯಾಯ ಅಂತ ಕೂಡ ಹೆಸರಿಟ್ಟಿಲ್ಲ ಅವರು. ಅದೇ ವಿಶೇಷ. ಪತಂಜಲಿಗಳನ್ನ ವೈದಿಕ ಋಷಿಗಳು ಅಂದರೆ ಮುಂದೆ ಭಾಷ್ಯ ಬರೆದಂಥ ವ್ಯಾಸರು ಮತ್ತು ಇನ್ನೊಬ್ಬ ವಿಜ್ಞಾನ ಭಿಕ್ಷು ಅಂತ ಬರೆದಿದ್ದಾನೆ ಅಂತ ಹೇಳ್ತಾರೆ. ವ್ಯಾಸರು ಅಂದರೆ ವೇದವ್ಯಾಸರು ಅಲ್ಲ, ಇವರು ಯಾರೋ ಬೇರೆಯವರು ಇರಬೇಕು, ಇತ್ತೀಚಿನವರು. ವ್ಯಾಸ ಭಾಷ್ಯ ಅಂತಲೇ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಆ ವ್ಯಕ್ತಿ ತನ್ನ ಹೆಸರು ಹೇಳ್ಕೊಂಡಿಲ್ಲ ಅಂತ ಕಾಣುತ್ತೆ. ಆದರೆ ಅವರೆಲ್ಲ ಏನು ಮಾಡಿದ್ದಾರೆ ಅಂದರೆ, ಇವ್ರನ್ನ ಮತ್ತೆ ಅವತಾರ ಸ್ಥಿತಿಗೆ ತಗೊಂಡೋಗಿದ್ದಾರೆ, ಆದಿಶೇಷನ ಅವತಾರ. ಆದರೆ ಅವರ ಪತಂಜಲಿಯವರ ಉದ್ದೇಶ, ಪತಂಜಲಿಯವರ ಆಲೋಚನೆ ಸಾಕಾರ ಪೂಜೆ ಅಲ್ಲ, ಅಥವಾ ಮೂರ್ತಿ ಪೂಜೆ ಅಲ್ಲ, ದೇವರನ್ನ ಹೆಣ್ಣು ಗಂಡು ಅಂತ ಚಿತ್ರಿಸೋದು ಅಲ್ಲ. ದೇವರನ್ನ ನಿರಾಕಾರ ಮತ್ತು ಯೋಗ ಸಾಧನೆಗೆ ಹಚ್ಚೋದೇ ಬಹಳ ಮುಖ್ಯ ಆಗಿದೆ. ಯಾಕಂದರೆ ಅವ್ರ ಕಾಲದಲ್ಲಿ ಮೂರ್ತಿ ಪೂಜೆ, ಯಾಗ ಯಜ್ಞ ಎಲ್ಲ ಬಹಳ ಜಾಸ್ತಿ ಆದಂಗೆ ಕಾಣಿಸ್ತದೆ. ಮನುಷ್ಯ ಮತ್ತೆ ತನ್ನ ಮೂಲ ಸ್ಥಿತಿಯನ್ನು ಮರೆತು ಸ್ವರ್ಗಾದಿ ಬೇರೆ ಬೇರೆ ಕಲ್ಪನೆಗಳನ್ನು ಮಾಡಿಕೊಂಡು ಸತ್ತ ಮೇಲೆ ಸ್ವರ್ಗ ಪಡೆಯಬೇಕು ಅಂತಕ್ಕಂಥ ಇಚ್ಛೆಯಿಂದ ಏನೇನೇನೋ ಮಾಡ್ತಾ ಇದ್ದ, ಹಿಂಸೆ ಪಡಿಸ್ತಿದ್ದ, ಶೋಷಣೆ ಮಾಡ್ತಾ ಇದ್ದ. ಅದನ್ನು ಅವರು ಬಸವಣ್ಣವ್ರ ಥರ ಬುದ್ಧನ ಥರ ನೇರವಾಗಿ ವಿರೋಧಿಸ್ತಾ ಇದ್ದರೂ ಕೂಡ ತಮ್ಮ ಸಾಧನೆಯನ್ನು ಮಾಡಿಕೊಂಡು ಆ ಸಾಧನಾ ಪಥವನ್ನು ಸೂತ್ರ ರೂಪದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ, ಬರೆದಿಟ್ಟಿದ್ದಾರೆ, ರಚನೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅವರು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಯಾರನ್ನು ಖಂಡಿಸಕ್ಕೆ ಹೋಗಲ್ಲ, ಯಾವ ಪದ್ಧತಿಯನ್ನು ಮಂಡಿಸಕ್ಕೆ ಹೋಗಲ್ಲ, ಏನು ಮಾಡಕ್ಕೆ ಹೋಗಲ್ಲ. ನೋಡಪ್ಪ, ನೀನು ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ನೀನು ಪರಮಸ್ಥಿತಿ ಆನಂದದ ಸ್ಥಿತಿಯನ್ನು ಅನುಭವಿಸ್ಬೇಕು ಅಂದರೆ ಈ ಮಾರ್ಗದಲ್ಲಿ ಬಾ. ಚಿತ್ತವೃತ್ತಿಯನ್ನು ನಿರೋಧ ಮಾಡಬೇಕಾಗತ್ತೆ. ಚಿತ್ತವೃತ್ತಿಯನ್ನು ನಿರೋಧ ಮಾಡೋದು ಅಂದರೆ ಒಂದೇ ಸಾರಿ ಏನು ಹತ್ತು ಕರೆದು ಏನು ಅಥವಾ ಹಠಯೋಗ ಮಾಡಿ ಒಂಟಿ ಕಾಲಲ್ಲಿ ನಿಂತು ಅದು ಯಾವುದನ್ನು ಹೇಳಲ್ಲ. ಅವರು ತಪಸ್ಸು ಅನ್ನೋ ಶಬ್ದವನ್ನು ಬಳಸ್ತಾರೆ ಮುಂದೆ. ಆದರೆ ಅದರಲ್ಲಿ ಸಾತ್ವಿಕ ತಪಸ್ಸಿದೆ, ಅಧ್ಯಯನಶೀಲವಾದ ಮತ್ತು ನಿರಂತರ ಸಾಧನೆಯ ಪ್ರತಿಫಲವಾದಂತಹ ಸಾತ್ವಿಕ ತಪಸ್ಸಿದೆಯೇ ಹೊರತು ರಾಜಸ ತಪಸ್ಸು ಅಥವಾ ತಾಮಸ ತಪಸ್ಸು ಇಲ್ಲ. ಆದ್ದರಿಂದ ಆದರೆ ಮುಂದಿನ ವ್ಯಾಖ್ಯಾನಕಾರರು ಅವರನ್ನು ಮತ್ತೆ ತಮ್ಮ ಒಂದು ಆಲೋಚನೆಗೆ ಎಳ್ಕೊಂಡ್ಬಿಟ್ಟಿದ್ದಾರೆ. ಅದು ಸಹಜ. ಎಲ್ಲ ಪ್ರವಾದಿಗಳು, ಎಲ್ಲ ಮಹಾತ್ಮರು, ಎಲ್ಲ ಯೋಗಿಗಳ ಸ್ಥಿತಿ ಹೀಗೆ ಆಗತ್ತೆ. ತಾನು ಅವ್ರ ಮಟ್ಟಕ್ಕೆ ಏರಕ್ಕಾಗದೇ ಇದ್ದಾಗ ತಮ್ಮ ಮಟ್ಟಕ್ಕೆ ಅವ್ರನ್ನ ಎಳ್ಕೊಳ್ತೀವಿ ನಾವು. ಬಸವಣ್ಣವ್ರ ಮಟ್ಟಕ್ಕೆ ನಾವು ಏರಕ್ಕಾಗದಿದ್ದಾಗ ಬಸವಣ್ಣವ್ರು ಹಿಂಗೆ ಹೇಳಿದ್ದಾರೆ ಅಂತ ನನ್ನ ಪ್ರಕಾರನೇ ಹೇಳ್ಬಿಡೋದು ನಾನು. ಈ ಥರ ಎಲ್ಲ ಮಹಾತ್ಮರ ವಿಷಯದಲ್ಲೂ ಆಗಿದೆ, ಎಲ್ಲ ಪ್ರವಾದಿಗಳ ವಿಷಯದಲ್ಲೂ ಆಗಿದೆ. ನಾವು ಪ್ರಯತ್ನ ಮಾಡೋದು ಕಡೆ ಪಕ್ಷ ಪತಂಜಲಿಯವ್ರ ವಿಷಯದಲ್ಲಾದರೂ ನಾವೇನು ಪ್ರಯತ್ನ ಮಾಡಬೇಕು ಅಂದರೆ, ಅವ್ರು ಏನು ಹೇಳಕ್ಕೆ ಹೊರಟಿದಾರೋ ಅದನ್ನು ಅರ್ಥ ಮಾಡಿಕೊಂಡು ಭೇದ ಹುಟ್ಟಿಸುವಂತಹ ಮೂರ್ತಿ, ಸ್ವರ್ಗ, ಜಾತಿ, ಕುಲ, ಗೋತ್ರ ಇವೆಲ್ಲವನ್ನು ಬಿಟ್ಟು, ಮತ, ಜಾತಿ, ಮತ, ಪಂಥ, ಧರ್ಮ ಎಲ್ಲವ ಭೇದಗಳನ್ನು ಬಿಟ್ಟು ಯೋಗ ಮಾರ್ಗದಲ್ಲಿ ಪ್ರವಹಿಸೋದು ಬಹಳ ಒಳ್ಳೆಯದು ಅಂತ ಕಾಣಿಸುತ್ತೆ. ಅದಕ್ಕೆ ಸಮಾಧಿ ಸ್ಥಿತಿಯನ್ನು ಪಡೆಯೋದೇ ಗುರಿ. ಸತ್ತ ಮೇಲೆ ಪಡೆಯೋ ಸಮಾಧಿ ಅಲ್ಲ ಇದು, ಸತ್ತ ಮೇಲೆ ಮಾಡೋ ಸಮಾಧಿ ಅಲ್ಲ. ಇದ್ದಾಗಲೇ ಈ ಜನ್ಮದಲ್ಲಿಯೇ ಪಡೀತಕ್ಕಂಥ ಸಮಾಧಿ. ಅದನ್ನು ಅಸಂಪ್ರಜ್ಞಾತ ಸಮಾಧಿಯನ್ನು 18ನೇ ಸೂತ್ರದಲ್ಲಿ ಹೇಳೋದು ತುಂಬ ಚೆನ್ನಾಗಿದೆ. ಏನು ಅಂದರೆ ವಿರಾಮ ಪ್ರತ್ಯಯಾಭ್ಯಾಸ. ವಿರಾಮ ಪ್ರತ್ಯಯಾಭ್ಯಾಸ ಅಂದರೆ
ವಿರಾಮತೆಯನ್ನು ಪಡೆಯೋದು, ಆತ್ಮಸ್ಥಿತಿಯನ್ನು ಪಡೆಯೋದು, ಅಭ್ಯಾಸ ಮಾಡಿ ಅದನ್ನು. ಆವಾಗ ಏನಾಗುತ್ತೆ, ಪೂರ್ವ ಸಂಸ್ಕಾರ ಶೇಷ ಅನ್ಯ ಸ್ಥಿತಿ, ಪೂರ್ವ ಸಂಸ್ಕಾರಗಳೆಲ್ಲ ಶೇಷವಾಗಿಬಿಡುತ್ತೆ, ಅಶೇಷವಾಗಿ ಬಿಡುತ್ತೆ. ಅದೇ ನಿಜವಾದ ಅಸಂಪ್ರಜ್ಞಾತ ಸಮಾಧಿ ಅಂತ ಹೇಳ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.